ನಮಸ್ಕಾರ. ಇಂದಿನ ಈ ಅದ್ಭುತವಾದ ವಿವರಣೆಗೆ ಸ್ವಾಗತ. ಬನ್ನಿ, ತಡ ಮಾಡದೆ ನೇರವಾಗಿ ವಿಷಯಕ್ಕೆ ಬರೋಣ. ಇಂದು ನಾವು ಒಳ್ಳೆಯ ಕುರುಬ ಅಥವಾ ಗುಡ್ ಶೆಪರ್ಡ್ ಪಕ್ಷದ ಹಿಂದಿರುವ ಆಳವಾದ ಆಧ್ಯಾತ್ಮಿಕ ಸಂಪರ್ಕದ ಅರ್ಥವನ್ನು ಬಿಡಿಸಿ ನೋಡಲಿದ್ದೇವೆ. ಇದು ಕೇವಲ ಯಾವುದೋ ಹಳೇಕಾಲದ ಪದಗಳ ಗುಚ್ಛವಲ್ಲ, ಬದಲಾಗಿ ನಮ್ಮ ದೈನಂದಿನ ಜೀವನದ ಕನೆಕ್ಷನ್ ಹೇಗೆ ಕೆಲಸ ಮಾಡ್ತದೆ ಅಂತ ಹೇಳಿಕೊಡುವ ಒಂದು ಅದ್ಭುತ ಮಾರ್ಗದರ್ಶಿ. ಈ ವಿಶ್ಲೇಷಣೆಯ ಮೂಲಕ ಆಧ್ಯಾತ್ಮಿಕ ಸಂಪರ್ಕದ ರಹಸ್ಯಗಳನ್ನು ನಾವು ಒಟ್ಟಿಗೆ ತಿಳಿದುಕೊಳ್ಳೋಣ. ಮೊದಲನೆಯ ವಿಭಾಗ ಸಂಪರ್ಕದ ಸಮಸ್ಯೆ ಅಥವಾ ಕನೆಕ್ಷನ್ ಪ್ರಾಬ್ಲಮ್. ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಈ ಕನೆಕ್ಷನ್ ಕಟ್ಟಾಗೋದು ಯಾಕೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀವಾ? ನನಗಂತೂ ಒಮ್ಮೆ ದೂರದ ಹಳ್ಳಿಗೆ ಕಾರ್ನಲ್ಲಿ ಹೋಗುವಾಗ ಈ ಅನುಭವ ಆಗಿತ್ತು. ನೆಚ್ಚಿನ ಹಾಡು ಕೇಳೋಣ ಅಂತ ರೇಡಿಯೋ ಹಾಕಿದ್ರೆ ಎಷ್ಟೇ ಪ್ರಯತ್ನ ಪಟ್ಟರೂ ಬರೀ ಕರ್ಕಶವಾದ ಸ್ಟ್ಯಾಟಿಕ್ ಸೌಂಡ್ ಅಷ್ಟೇ ಬರ್ತಿತ್ತು. ಅಂದ್ರೆ ರೇಡಿಯೋ ಸ್ಟೇಷನ್ ತನ್ನ ಪ್ರಸಾರ ನಿಲ್ಸಿರ್ಲಿಲ್ಲ, ಬದಲಾಗಿ ನನ್ನ ಕಾರಿನ ರಿಸೀವರ್ ಆ ಫ್ರೀಕ್ವೆನ್ಸಿಗೆ ಸರಿಯಾಗಿ ಟ್ಯೂನ್ ಆಗಿರಲಿಲ್ಲ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ದೇವರ ಮೌನ ಅನ್ನೋದು ಕೂಡ ಎಷ್ಟೋ ಬಾರಿ ಹೀಗೇ ಇರುತ್ತೆ. ಅಲ್ಲಿ ಪ್ರಸಾರದ ಕೊರತೆ ಇಲ್ಲ, ನಮ್ಮ ಹೃದಯದ ರಿಸೀವರ್ ಮಾತ್ರ ಸರಿಯಾಗಿ ಟ್ಯೂನ್ ಆಗಿಲ್ಲ ಅಷ್ಟೆ. ಈ ರೇಡಿಯೋ ಉದಾಹರಣೆಗೆ ನೇರವಾಗಿ ಕನೆಕ್ಟ್ ಆಗುವ ಯೇಸು ಕ್ರಿಸ್ತರ ಈ ಮಾತುಗಳನ್ನು ಗಮನಿಸಿ. ನೀವು ನನ್ನ ಕುರಿಗಳಲ್ಲಿ ಇಲ್ಲದ ಕಾರಣ ನೀವು ನಂಬುವುದಿಲ್ಲ. ಇದು ಎಷ್ಟೊಂದು ಸ್ಪಷ್ಟವಾಗಿದೆ ಅಲ್ವಾ? ಶ್ರುತಿ ತಪ್ಪಿದ ಅಂದ್ರೆ ಸರಿಯಾಗಿ ಟ್ಯೂನ್ ಆಗದ ಹೃದಯದಿಂದಲೇ ಅಪನಂಬಿಕೆ ಹುಟ್ಟಿಕೊಳ್ಳುವುದು. ಕೇವಲ ಶಬ್ದ ಕಿವಿಗೆ ಬಿದ್ದ ತಕ್ಷಣ ನಾವು ಅದನ್ನು ನಿಜವಾಗಿಯೂ ಆಲಿಸುತ್ತಿದ್ದೀವಿ ಅಂತ ಅರ್ಥವಲ್ಲ. ಈಗ ಎರಡನೇ ವಿಭಾಗಕ್ಕೆ ಬರೋಣ, ಧ್ವನಿಯನ್ನು ಆಲಿಸುವುದು. ಇದು ನಿಜವಾದ ಶಿಷ್ಯತ್ವದ ಮೊದಲ ಲಕ್ಷಣ. ಇಲ್ಲಿ ಸಂತ ಆಗಸ್ಟಿನ್ ಅವರ ಒಂದು ಅದ್ಭುತವಾದ ಒಳನೋಟವಿದೆ. ಕ್ರಿಸ್ತನ ಧ್ವನಿ ಅನ್ನೋದು ಕೇವಲ ಕಿವಿಗೆ ಬೀಳುವ ಭೌತಿಕ ಶಬ್ದವಲ್ಲ, ಅದು ನೇರವಾಗಿ ಹೃದಯಕ್ಕೆ ಇಳಿಯುವ ಒಂದು ಅನುಗ್ರಹ ಅಥವಾ ದೈವಿಕ ಕೃಪೆ. ಪವಿತ್ರ ಭೂಮಿಯಲ್ಲಿ ಕುರುಬರು ಯಾವತ್ತೂ ತಮ್ಮ ಕುರಿಗಳನ್ನ ಬಲವಂತದಿಂದ ಹಿಂದಿನಿಂದ ಹೊಡೆದುಕೊಂಡು ಹೋಗ್ತಿರ್ಲಿಲ್ಲಂತೆ. ಬದಲಾಗಿ ಮುಂದೆ ನಡೀತಾ ತಮ್ಮ ಧ್ವನಿಯಿಂದ ಕರಿತಿದ್ರು. ಆ ಧ್ವನಿ ಕೇಳಿಯೇ ಕುರಿಗಳು ಹಿಂದೆಯೇ ಹೋಗ್ತಿದ್ವು. ಅದು ಕೇವಲ ಸೌಂಡ್ ಆಗಿರದೆ ಹೃದಯ ಮುಟ್ಟುವ ಅನುಗ್ರಹದಂತೆ ಕೆಲಸ ಮಾಡ್ತಿತ್ತು. ಹಾಗಾದ್ರೆ ನಮ್ಮ ಮುಂದಿರುವ ಅತ್ಯಂತ ಪ್ರಮುಖ ಪ್ರಶ್ನೆ ಎಂದರೆ, ಆ ಧ್ವನಿಯನ್ನು ಗುರುತಿಸುವುದು ಹೇಗೆ? ನಮ್ಮ ಸುತ್ತಮುತ್ತ ಒಮ್ಮೆ ಗಮನಿಸಿ. ಯಶಸ್ಸು, ದುಡ್ಡು, ಭದ್ರತೆ ಅಂತ ನೂರಾರು ಆಕರ್ಷಕ ಧ್ವನಿಗಳು ಸದಾ ನಮ್ಮನ್ನೇ ಕರೆಯುತ್ತಲೇ ಇರ್ತವೆ. ಕೆಲವು ಧ್ವನಿಗಳು ಹಿತವಾಗಿರ್ತವೆ, ಇನ್ನು ಕೆಲವು ಭಯ ಹುಟ್ಟಿಸ್ತವೆ. ಆದರೆ ಕೇವಲ ಒಂದೇ ಒಂದು ಧ್ವನಿ ಮಾತ್ರ ನಿಜವಾದ ಜೀವಕ್ಕೆ ದಾರಿ ಮಾಡಿಕೊಡ್ತದೆ. ಈ ಗದ್ದಲದ ನಡುವೆ ಆ ಒಂದೇ ಧ್ವನಿಯನ್ನು ಹಿಡಿಯೋದು ಹೇಗೆ? ಆ ಧ್ವನಿಯ ಜತೆ ಕನೆಕ್ಟ್ ಆಗಿರಲು ನಮಗೆ 3 ಸರಳ ದೈನಂದಿನ ಅಭ್ಯಾಸಗಳು ಸಹಾಯ ಮಾಡುತ್ತವೆ. 1. ಪ್ರಾರ್ಥನೆ, 2. ಧರ್ಮಗ್ರಂಥದ ವಾಚನ ಮತ್ತು 3. ಸಂಸ್ಕಾರಗಳಲ್ಲಿ ಭಾಗವಹಿಸುವುದು. ನಮ್ಮ ಆಧ್ಯಾತ್ಮಿಕ ರಿಸೀವರನ್ನು ಸರಿಯಾದ ಆವರ್ತನಕ್ಕೆ ಅಂದ್ರೆ ಫ್ರೀಕ್ವೆನ್ಸಿಗೆ ಟ್ಯೂನ್ ಮಾಡುವ ಪ್ರಕ್ರಿಯೆ ಇದು. ಈ 3 ಹೆಜ್ಜೆಗಳ ಮೂಲಕ ನಾವು ಆ ಧ್ವನಿಗೆ ಹತ್ತಿರವಾಗ್ತೀವಿ ಮತ್ತು ಆ ಆವರ್ತನ ನಮಗೆ ಸ್ಪಷ್ಟವಾಗಿ ಕೇಳಲು ಶುರುವಾಗುತ್ತೆ. ಮೂರನೇ ವಿಭಾಗ, ಹೆಸರಿನಿಂದ ತಿಳಿಯಪಡುವುದು. ಇದು ನಮ್ಮ ಸಹಭಾಗಿತ್ವದ ಆಳವನ್ನು ತೋರಿಸ್ತದೆ. ಪ್ರವಾದಿ ಯೆಶಾಯನ ಈ ಪ್ರಬಲವಾದ ಬೈಬಲ್ ವಾಕ್ಯವನ್ನು ಒಮ್ಮೆ ಗಮನಿಸಿ. ನಾನು ನಿನ್ನನ್ನು ಹೆಸರಿನಿಂದ ಕರೆದಿದ್ದೇನೆ, ನೀನು ನನ್ನವನು. ಇಂಥ ಅದ್ಭುತವಾದ ಸಾಲುಗಳಲ್ವಾ ಇವು? ಅಂದ್ರೆ ಆಧ್ಯಾತ್ಮಿಕ ಸಂಪರ್ಕ ಅನ್ನೋದು ಕೇವಲ ಯಾವುದೋ ದೊಡ್ಡ ಗುಂಪಿನಲ್ಲಿ ಕಳೆದು ಹೋಗೋದಲ್ಲ. ಇದು ಪ್ರತಿಯೊಬ್ಬರನ್ನೂ ವೈಯಕ್ತಿಕವಾಗಿ ಹೆಸರಿಡಿದು ಗುರುತಿಸುವಂಥ ಆಳವಾದ ಸಂಬಂಧ. ಆ ದೈವಿಕ ಶಕ್ತಿಗೆ ಪ್ರತಿಯೊಬ್ಬರ ವಿಶಿಷ್ಟತೆಯೂ ತಿಳಿದಿದೆ. ಹಾಗಾದ್ರೆ ಈ ಹಿಂಡಿನ ಅಂದ್ರೆ ಫ್ಲ್ಯಾಗ್ನ ನಿಜವಾದ ಗುರುತು ಯಾವುದು? ಅದು ಪ್ರಾಪಂಚಿಕ ಅಧಿಕಾರವೋ ಅಥವಾ ಪ್ರತಿಷ್ಠೆಯೋ? ಖಂಡಿತ ಅಲ್ಲ. ಅದರ ನಿಜವಾದ ಗುರುತು ಪ್ರೀತಿ. ಕೇವಲ ಮಾತಿನ ಪ್ರೀತಿಯಲ್ಲ, ತಾಳ್ಮೆ, ಕರುಣೆ ಮತ್ತು ಕ್ಷಮಿಸುವ ಗುಣ ಇರುವಂತಹ ಸಕ್ರಿಯವಾದ ಪ್ರೀತಿ. ನಾವು ಹೀಗೆ ಪ್ರೀತಿಸಲು ಶುರು ಮಾಡಿದಾಗ ನಾವು ಯಾರ ಫ್ರೀಕ್ವೆನ್ಸಿಗೆ ಟ್ಯೂನ್ ಆಗಿದ್ದೀವಿ ಅನ್ನೋದನ್ನ ಜಗತ್ತು ತಾನಾಗಿಯೇ ಗುರುತಿಸುತ್ತೆ. 4ನೇ ವಿಭಾಗ, ಮಾರ್ಗವನ್ನು ಅನುಸರಿಸುವುದು. ನೋಡಿ, ಆಧ್ಯಾತ್ಮಿಕ ಸಂಪರ್ಕವು ಕೇವಲ ಭಾವನೆಗಳಿಗೆ ಸೀಮಿತವಲ್ಲ, ಅದಕ್ಕೆ ಆಕ್ಷನ್ ಬೇಕು. ಕೇವಲ ಧ್ವನಿ ಕೇಳಿಸಿಕೊಂಡು ಸುಮ್ಮನಾಗೆ ಬಿಟ್ರೆ ಖಂಡಿತ ಸಾಲದು. ಆಲಿಸುವಿಕೆ ಮತ್ತು ಅರಿವು ನಮ್ಮನ್ನ ಕ್ರಿಯೆಯ ಕಡೆಗೆ ಅಂದ್ರೆ ವಿಧೇಯತೆಯ ಕಡೆಗೆ ನಡೆಸಬೇಕು. ದಾರಿ ಎಷ್ಟೇ ಕಿರಿದಾಗಿರ್ಲಿ, ಎಷ್ಟೇ ಕಷ್ಟದ ಕಣಿವೆಗಳಿರ್ಲಿ, ನಮ್ಮ ಮಾರ್ಗದರ್ಶಕನ ಮೇಲೆ ನಂಬಿಕೆ ಇಟ್ಟು ಹೆಜ್ಜೆ ಹಾಕಲೇಬೇಕು. ಕೇಳುವಿಕೆಯು ಕ್ರಿಯೆಯಾಗಿ ಬದಲಾದಾಗ ಮಾತ್ರ ಕನೆಕ್ಷನ್ ಪೂರ್ಣಗೊಳ್ಳುತ್ತದೆ. 5ನೇ ವಿಭಾಗ, ಶಾಶ್ವತ ಭರವಸೆ. ಇಷ್ಟೆಲ್ಲ ಮಾಡಿದ ನಂತರ ಸಿಗುವ ಅಂತಿಮ ಪ್ರತಿಫಲ ಏನು? ಒಳ್ಳೆಯ ಕುರುಬನು ಕೊಡುವ ಆ ಅತ್ಯುನ್ನತ ಭರವಸೆ ಇಲ್ಲಿದೆ. ಯಾರೂ ಅವುಗಳನ್ನು ನನ್ನ ಕೈಯಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಎಷ್ಟೊಂದು ಶಕ್ತಿಶಾಲಿ ಮಾತುಗಳಲ್ವಾ? ಇದು ಕೇವಲ ಯಾವುದೋ ಟೆಂಪರರಿ ಪ್ರೊಟೆಕ್ಷನ್ ಅಲ್ಲ, ಇದು ಶಾಶ್ವತವಾದ ಭದ್ರತೆ.
ಎಂದಿಗೂ ನಾಶವಾಗದ ಜೀವನದ ವಾಗ್ದಾನ ಇದು. ಇದರ ಹಿಂದಿರುವ ಭಾವನಾತ್ಮಕ ತೂಕವನ್ನು ನಾವು ಅರ್ಥಮಾಡಿಕೊಳ್ಳಬೇಕು. ನಮ್ಮನ್ನು ಬಿಗಿಯಾಗಿ ಹಿಡಿದಿಟ್ಟುಕೊಂಡಿರುವ ಆ ಕುರುಬನ ಕೈಗಳು ವಾಸ್ತವದಲ್ಲಿ ಶಿಲುಬೆಗೆ ಹೊಡೆಯಲ್ಪಟ್ಟ ಕೈಗಳು. ಆ ತ್ಯಾಗದ ಕೈಗಳಿಗಿಂತ ಹೆಚ್ಚು ಸುರಕ್ಷಿತವಾದ ಜಾಗ ಈ ಇಡೀ ಪ್ರಪಂಚದಲ್ಲಿ ಮತ್ತೊಂದಿಲ್ಲ. ಆ ಭದ್ರತೆ ಅಷ್ಟು ಸುಭದ್ರವಾದದ್ದು. ಈ ಇಡೀ ಪಯಣವನ್ನು ಸುಂದರವಾಗಿ ಕಟ್ಟಿಕೊಡುವ ಯೂಕರಿಸ್ಟಿಕ್ ಪ್ರಾರ್ಥನೆಯ 3 ಗುರಿಗಳನ್ನೊಮ್ಮೆ ನೋಡೋಣ. ದಿನದಿಂದ ದಿನಕ್ಕೆ ಆತನನ್ನು ಹೆಚ್ಚು ಸ್ಪಷ್ಟವಾಗಿ ತಿಳಿದುಕೊಳ್ಳುವುದು, ಹೆಚ್ಚು ಪ್ರೀತಿಯಿಂದ ಪ್ರೀತಿಸುವುದು ಮತ್ತು ಹೆಚ್ಚು ಹತ್ತಿರದಿಂದ ಅನುಸರಿಸುವುದು. ಇಂಗ್ಲಿಷ್ನಲ್ಲಿ ನೋ ಕ್ಲಿಯರ್ಲಿ, ಲವ್ ಡಿಯರ್ಲಿ, ಫಾಲೋ ನಿಯರ್ಲಿ ಅಂತಾರಲ್ಲ ಹಾಗೆ. ಇದು ಕೇಳುವುದು, ತಿಳಿಯುವುದು ಮತ್ತು ಅನುಸರಿಸುವುದರ ಪರ್ಫೆಕ್ಟ್ ಸಮ್ಮರಿ. ಇದೆಲ್ಲವನ್ನೂ ನೋಡಿದ ಮೇಲೆ ನಾವು ನಮ್ಮನ್ನೇ ಕೇಳಿಕೊಳ್ಳಬೇಕಾದ ಅಂತಿಮ ಮತ್ತು ಅತ್ಯಂತ ಮುಖ್ಯವಾದ ಪ್ರಶ್ನೆಯೊಂದಿದೆ. ಇಂದು ನಮ್ಮ ಹೃದಯವು ಆ ಸರಿಯಾದ ಧ್ವನಿಗೆ ಟ್ಯೂನ್ ಆಗಿದೆಯಾ? ನೂರಾರು ಗದ್ದಲಗಳ ಮಧ್ಯೆ ನಮ್ಮ ಒಳಗಿನ ರಿಸೀವರ್ ಯಾವ ಫ್ರೀಕ್ವೆನ್ಸಿ ಹಿಡಿಯುತ್ತಿದೆ? ಸ್ವಲ್ಪ ಯೋಚಿಸಿ. ಈ ವಿವರಣೆಯಿಂದ ನಿಮಗೆ ಖಂಡಿತ ಒಂದು ಹೊಸ ಒಳನೋಟ ಸಿಕ್ಕಿದೆ ಅಂತ ನಂಬಿದ್ದೀವಿ. ಈ ಒಂದು ಆಳವಾದ ಪ್ರಶ್ನೆಯೊಂದಿಗೆ ಇಂದಿನ ಸಂಚಿಕೆಯನ್ನು ಮುಗಿಸೋಣ. ನಿಮ್ಮ ಸಮಯಕ್ಕೆ ತುಂಬಾ ಧನ್ಯವಾದಗಳು.